ನೀ ಏನಪ್ಪ ಬೆಳಗ್ಗೆ ಇದನ್ನೆಲ್ಲ ತಿನ್ಕೊಂಡು ಮನು. ಸೊ ನಿಮ್ ಟ್ಯೂಸ್ಡೇ ಪ್ರೋಟೀನ್ ಎಲ್ಲಿ ಇನ್ನೂ ಬಂದೇ ಇಲ್ಲ. ಹ್ಯೂಜ್ ಪುಟ್ಟು ಗಂಜಿ ತರ ಮಾಡ್ತಾರಲ್ಲ, ಸಪ್ರೇಟ್ ಎಲ್ಲ ಏನು ಮಾಡ್ಕೊಳ್ಳಲ್ಲ, ಬ್ಲ್ಯಾಕ್ ಕವರ್. ಆಮೇಲೆ ಹಿಂಗೆ ಎಕ್ಸ್ಟ್ರಾ ಕಾಯಿ ಉಳ್ಕೊಂಡಿರುತ್ತಲ್ಲ ಸ್ವಲ್ಪ ಇಷ್ಟೆಲ್ಲ ಏನ್ ಎತ್ತಿಡೋದು. ಬಿಸಿ ಇದ್ದೀನಿ ಮನು. ವಂಡರ್ಫುಲ್. ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ನಂಬರ್ 2 ನಲ್ಲಿ ಓಡ್ತಾ ಇತ್ತು. ಅದು ಕಾಫಿ ಅನ್ನೋದು ಯಾವ್ದಾದ್ರು ಒಂದು ನಕ್ಷತ್ರ ಆಯ್ತಾ ಅಂತ ಡೌಟ್ ಇದೆ. 10 ತಿಂಗಳಲ್ಲೇ ಏನೂ ಮಾಡ್ಲಿಲ್ಲ, ಇನ್ನು 2 ತಿಂಗಳಲ್ಲಿ ಕೋಲ್ಡಾ ಹೀಟಾ ಯಾರಾದ್ರೂ ಹೇಳಿ. ಕರ್ನಾಟಕ ಪಚ್ಚ ಬಾಳೆಹಣ್ಣಲ್ಲಿ ಈ ತರ ಇದೆ, ಆಂಧ್ರ ಪ್ರದೇಶ ಪಚ್ಚ ಬಾಳೆಹಣ್ಣಲ್ಲಿ ಹಂಗಿದೆ. ಆವಾಗ ಹೆಂಗೋ ಸಿಟ್ಟು ಬರತ್ತೆ ನನಗೆ ಅಂದ್ರೆ ಕಂಗ್ರಾಚುಲೇಷನ್ ಹೇಳ್ತಾರೆ ಸ್ಟೇಜ್ ಮೇಲೆ ಬಂದು. ಏನಪ್ಪ ಬೆಳಗ್ಗೆ ಇದನ್ನೆಲ್ಲ ತಿನ್ಕೊಂಡು ಮನು. ಯಾರು ಆರೋಗ್ಯವಾಗಿರೋದು ತಿಂತಾರೆ. ಆರೋಗ್ಯಕ್ಕೆ ಪ್ರೋಟೀನ್ ಖಾಲಿ ಹೊಟ್ಟೆಲಲ್ಲ, ಅದು ಪ್ರೋಟೀನು. ಖಾಲಿ ಹೊಟ್ಟೆಲಿ ಪ್ರೋಟೀನ್ ತಗೋಬೇಕು, ಬಟ್ ಈ ಥರ ಡೀಪ್ ಫ್ರೈ ಮಾಡಿರೋ ಪ್ರೋಟೀನ್ ಅಲ್ಲ ನೀನು ತಗೊಳ್ಳೋದು. ಅದೇನಾದರೂ ಆಗಿರಲಿ. ಸೊ ನಿಮ್ಮ ಟ್ಯೂಸ್ಡೇ ಪ್ರೋಟೀನ್ ಎಲ್ಲಿ ಇನ್ನೂ ಬಂದೇ ಇಲ್ಲ. ಟ್ಯೂಸ್ಡೇ ಪ್ರೋಟೀನು ಅದೇ ಅನ್ಕೊಂಡೆ, ಮರ್ತ್ಬಿಟ್ಟು ಕೂತ್ಕೊಬಿಟ್ಟಿದೆಯಲ್ಲ. ಈ ಪ್ರೋಟೀನ್ ತಗೊಂಡು ಕೂತಿದೆಯಲ್ಲ, ಆ ಪ್ರೋಟೀನ್ ಬಿಟ್ಬಿಟ್ಟು ಅಂತ. ಈ ಪ್ರೋಟೀನ್ ತಿಂದ್ರೆ ಅಲ್ಲಿವರೆಗೂ ಶಕ್ತಿ ಬರ್ತೈತೆ, ಫುಲ್ ಶಕ್ತಿ ಬರ್ತೈತೆ ರಾತ್ರಿವರೆಗೂ. ತಂದುಬಿಟ್ರೆ ಇರತ್ತೆ, ತಿಂದ್ರಲ್ಲ. ಸೊ ಟ್ಯೂಸ್ಡೇ ಪ್ರೋಟೀನ್ ಏನಿರ್ಬೋದು ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮೊದಲು ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನು. ಹೋಗಿ ಬರ್ತೀಯಾ? ನಾನು ಇವತ್ತು ಇದು ಮಾಡ್ತಾ ಇದ್ದೀನಿ, ಏನದು ಸೌತೆಕಾಯಿ ರವಾ ದೋಸೆ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡಿಟ್ಟೆ, ಇವಾಗ ಚಟ್ನಿ ಮಾಡಬೇಕು. ನಿಂಗೆ ಶೇಂಗಾ ಚಟ್ನಿ ಇಷ್ಟ ಅಲ್ಲ, ಅದಕ್ಕೆ ಶೇಂಗಾ ಚಟ್ನಿ. ದೋಸೆ ಏನು ತಿಂತೀಯಾ? ಚಿಕನ್ ಸಾರು ಆಗೋದು ಲೇಟಾಗಿ ಹೋಗ್ಬಿಡತ್ತೆ. ಅದಕ್ಕೆ ನಾನೇನು ಅನ್ಕೊಂಡೆ, ಅದು ಬೇಗ ಆಗತ್ತಲ್ಲ, ನೀನು ತರೋ ಅಷ್ಟರಲ್ಲಿ ಆಗೇ ಹೋಗ್ಬಿಡತ್ತೆ. ದೋಸೆ ಹಾಕಿ ಚಟ್ನಿನೂ ಮಾಡಿ ದೋಸೆನೂ ಹಾಕಿ 2 ದೋಸೆ ತಿನ್ಕೊಬಿಟ್ಟು ಆಮೇಲೆ ಹೋಗಿ ಕರಿ ಮಾಡೋಣ ಅಂದ್ಕೊಂಡೆ. ಒಂದು 2:30-3 ಗಂಟೆಗೆ ಪುನಃ ಹೊಟ್ಟೆ ಹಶ್ವಾಗತ್ತಾಗ. ಸ್ವಲ್ಪನೇ ಮಾಡ್ತೀನಿ ಬೈ, 2 ದೋಸೆ. ಬಾಯ್, ಡೋರ್ ಲಾಕ್ ಮಾಡ್ಕೊಂಡು ಹೋಗು, ನಾನು ಒಳಗಡೆ ಇರ್ತೀನಿ. ಅಲ್ಲಿ ಗೊತ್ತೇ ಆಗಲ್ಲ, ಮುಂದೆ ಫ್ರಂಟಲ್ಲಿ ಯಾರೂ ಬರಲ್ಲ, ಬಟ್ ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕಲ್ವಾ. ಹಾಗಾಗಿ ದೋಸೆಗೆ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ, ಸ್ವಲ್ಪನೇ ಮಾಡಿರೋದು. ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪ್ಯಾನ್ ಎಲ್ಲ ತೆಗೆದಿಟ್ಟಿದ್ದೀನಿ. ರಾತ್ರಿ ರಾಗಿ ಮುದ್ದೆ ಮಾಡಿದ್ದೆ, ಮನು ತಿಂದೇ ಇಲ್ಲ, ಇಷ್ಟೇ ಉಳ್ಕೊಬಿಟ್ಟಿದೆ. ಅದನ್ನ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಂಗ್ಳು ಮುದ್ದೆ ತಿಂದರೆ ನನಗಾಗಲ್ಲ, ಹಂಗಾಗಿ ಏನು ಮಾಡೋದು, ಅದನ್ನು ಏನಾದ್ರು ಕ್ಯೂಚ್ಬಿಟ್ಟು ಗಂಜಿ ಥರ ಮಾಡ್ತಾರಲ್ಲ, ಆ ಥರ ಏನಾದರೂ ಸಂಜೆ ಹಂಗೆ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ಮೊಸರು ಹಾಕಿದ್ರೆ ದೇಹಕ್ಕೂ ಒಳ್ಳೇದು, ತಂಪು, ತಿನ್ನೋಕ್ಕೂ ಚೆನ್ನಾಗಿರತ್ತೆ ಟೇಸ್ಟಿಯಾಗಿ. ಸುಮ್ಮನೆ 2-3 ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮನು ಹೇಳಿದ್ಮೇಲೆ ಐಡಿಯಾ ಬಂತು, ಡೈರೆಕ್ಟ್ ಚಿಕನ್ ಕರಿನೇ ಮಾಡ್ಬಿಡೋಣ ಅಂತ. ಅವರು ಬರೋ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ರೆ ಬರ್ತಿದಂಗೆ ಒಂದು ಸೈಡ್ ಒಗ್ಗರಣೆಗೆ ಹಾಕ್ಬಿಟ್ಟು ಇನ್ನೊಂದು ಕಡೆ ದೋಸೆ ಹಾಕೊಳ್ಳೋ ಅಷ್ಟರಲ್ಲಿ ಚಿಕನ್ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ಸೊ ಬೇಗ ಆಗಬೇಕಿರೋದ್ರಿಂದ ಇವಾಗ ಕ್ವಿಕ್ ಆಗಿ ಸಿಂಪಲ್ ಆಗಿ ಗ್ರೀನ್ ಚಿಕನ್ ಕರಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೆ ಮಸಾಲೆ ಒಂದೇ ಸರಿ ಗ್ರೈಂಡ್ ಎಲ್ಲ ಶುಂಠಿ ಬೆಳ್ಳುಳ್ಳಿ ಕಾಯಿ ಎಲ್ಲಾನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಡ್ತೀನಿ. ಸಪ್ರೇಟ್ ಎಲ್ಲ ಏನು ಮಾಡ್ಕೊಳ್ಳಲ್ಲ. ಈಗ ಫಸ್ಟ್ ಹಾಕೋಬಿಡೋಣ. ಇದಕ್ಕೆ ನಾನಿವಾಗ ಹಾಕ್ಕೊಳ್ಳೋದು ಸ್ವಲ್ಪ ಬೆಳ್ಳುಳ್ಳಿ, 1-3 ಹಸಿಮೆಣಸಿನ್ಕಾಯಿ. ಬಂದೇ ಬಿಟ್ಟ ನೋಡಿ. ನಾನಿನ್ನೂ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇನದು ಹಿಂಗಂತ ಅಂತ ಬ್ಲ್ಯಾಕ್ ಕವರ್. ಆ ಕವರೊಳಗೆ ಏನು ಬೇಕಾದರೂ ಇರ್ಬೋದು. ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಬಿಟ್ಟಿರೋಣ ಅನ್ಕೊಂಡು ಅಷ್ಟರಲ್ಲಿ ಬಂದೇ ಬಿಟ್ರು. ನಾನು ಡಿಸೈಡ್ ಮಾಡೋ ಅಷ್ಟೊತ್ತಿಗೆ ತಗೊಂಡು ಬಂದವ್ರೆ. ಸಾರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ. ಸಿಂಪಲ್ ಆಗಿರತ್ತೆ ನೋಡಿ ಮಸಾಲ, ಬೇಗನೂ ಆಗುತ್ತೆ. ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂತೀನಿ. ನಾನು ತೆಂಗಿನಕಾಯಿ ಏನು ತುರ್ಕೊಳ್ಳಲ್ಲ, ನಾನು ಡೈರೆಕ್ಟ್ ಹಿಂಗೆ ಚಾಪ್ ಮಾಡ್ಕೊಂಡೆ ಹಾಕ್ಬಿಡೋದು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಚೂರು ಪುದೀನ ಜಾಸ್ತಿ ಹಾಕ್ಕೊತೀನಿ, ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟು. ಮಿಂಟ್ ಟೇಸ್ಟ್ ಬರುತ್ತೆ ಚಿಕನ್. ಇದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು ಸ್ಪೂನ್ ಅಷ್ಟೇ, 1/4 ಸ್ಪೂನಷ್ಟು ಗಸಗಸೆ. ಇವಾಗ ಇಷ್ಟು ಡಬ್ಬಗಳು ಎತ್ಕೊತಾ ಇದ್ದೀನಿ. ಎತ್ಕೊಂಡಿದ್ದಕ್ಕೆ ನಾನು ಹಾಕೋದು ಇವಾಗ 2 ಏಲಕ್ಕಿ ಹಾಕಿದ್ರೆ ಘಮ ಅನ್ನತ್ತೆ ಚಿಕನ್ ಕರಿ. 1 ಸ್ಪೂನಷ್ಟು ಕಾಳುಮೆಣಸು, 4 ಲವಂಗ, ಒಂದಿಷ್ಟುದ್ದ ಚಕ್ಕೆ, ಅಷ್ಟೇ ನನ್ನ ಮಸಾಲ. ಆಮೇಲೆ ಹಿಂಗೆ ಎಕ್ಸ್ಟ್ರಾ ಕಾಯಿ ಉಳ್ಕೊಂಡಿರುತ್ತಲ್ಲ ಸ್ವಲ್ಪ ಇಷ್ಟೆಲ್ಲ ಏನು ಎತ್ತಿಡೋದು. ಮನೇಲಿ ಯಾರು ಕಾಯಿ ತಿನ್ನಕ್ಕೆ ಇಷ್ಟಪಡ್ತಾರಲ್ಲ ಅವ್ರಿಗೆ ಕೊಟ್ಬಿಡೋದು. ಆವಾಗ ಕುಕ್ಕಿಂಗು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ.
ವೆಲ್ಕಮ್. ಅದ್ ಬಿಡಪ್ಪ, ಅದು ಖಾಲಿ ಹೊಟ್ಟೆಲಿ ತಿನ್ಬೇಡ. ಚಿಕನ್ ಮಾಡ್ಕೊಡ್ತಾ ಇದೀನಿ ಬಿಡು, ಚಟ್ನಿ ಮಾಡ್ತಾ ಇಲ್ಲ. ಏನು ತಿನ್ಬೇಡ ಅಂತ. ಖಾಲಿ ಹೊಟ್ಟೆಲಿ ತಿನ್ಬೇಡ ಅಂತ. ಬರೀ ಮಾಲ್ಟ್ ಕುಡಿದ್ಬಿಟ್ಟು ಅದು ತಿಂತೀಯಾ? ಗ್ಯಾಸ್ ತುಂಬಿರೋ ಹೊಟ್ಟೆನ ತಿನ್ನಕ್ಕಾಗಲ್ಲ. ಖಾಲಿ ಹೊಟ್ಟೆ ಮೀನ್ಸ್ ಖಾಲಿ ಹೊಟ್ಟೆ. ನಾನು ಏನೋ ಮಾಡ್ಕೊ, ಅಸಿಡಿಟಿ ಮಾಡ್ಕೊಂಡು ಒದ್ದಾಡು. ಆಮೇಲೆ ನನಗೆ ಮಂಜು ಹೊಟ್ಟೆ ಸರಿ ಹೋಯ್ತಾ ಇಲ್ಲ ಅಂತ ಹಂಗೆ ಕುಯ್ದ್ಬಿಡ್ತೀನಿ ಅಡ್ಡಡ್ಡ ಉದ್ದುತ್ತವು. ಕಾಫಿ ಕೊಡೋದು ಪ್ಲೀಸ್. ಬ್ಯುಸಿ ಇದ್ದೀನಿ ಮನು. ಏನಾದ್ರೂ ಬ್ಯುಸಿ ಇರ್ಬೇಕಾದ್ರೆ ಬಂದಂಗೆ ಕಾಫಿ ಎಂದಾಗ ಸಿಟ್ಟು ಬಂದ್ಬಿಡತ್ತೆ. ಮಾಡ್ಕೊಡೋಣ ಪಾಪ ಒಂದು ಕಪ್. ಹಾಲು ಬಿಸಿಗೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಇದೆಲ್ಲ ರೆಡಿಯಾಗಿದೆ, ಗ್ರೈಂಡ್ ಮಾಡ್ಕೊಬಿಡೋಣ. ಆಮೇಲೆ ಅವ್ರಿಗೊಂದು ಕಪ್ ಕಾಫಿ ಮಾಡಿಕೊಟ್ಬಿಟ್ಟು ಬಂದು ಚಿಕನ್ ತೊಳ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಬೋದು. ಇದನ್ನು ಗ್ರೈಂಡ್ಗೆ ಹಾಕ್ಬಿಟ್ಟು ಇವಾಗ ನಾನು ಮಾಡೋದು ಆನಿಯನ್ನು ಮತ್ತು ಟೊಮೆಟೊ ಚಾಪ್ ಮಾಡ್ಕೊಬಿಡೋದು. ಹುಡುಕಾಡ್ತಾ ಇರ್ತೀನಿ ಒಂದೊಂದ್ಸರಿ ಎಲ್ಲಿಟ್ಟಿದ್ದೀನಿ ಅಂತ. ನಮ್ಮ ಮನೆಯಿಂದ ಫೋನ್ ಬೇರೆ ಬರ್ತಾ ಇದೆ, ಬೆಳಗ್ಗೆಯಿಂದ ಫೋನೇ ಮಾಡಿಲ್ಲ ಇವತ್ತು. ಏನೇ ಹೇಳಿ, ದೋಸೆ ಚಿಕನ್ ಕರಿ ಕಾಂಬಿನೇಷನ್ ಸಖತ್ತಾಗಿರತ್ತಲ್ಲ ರಾಮನು. ವಂಡರ್ಫುಲ್, ಯು ಹ್ಯಾವ್ ಡನ್ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಹೊಟ್ಟೆ ಎಷ್ಟಾಗ್ತಿದೆ. ಊಟ ಮಾಡಿಬಿಡೋಣ ಫಸ್ಟು. ಮೂರೇ ದೋಸೆ ಬಂತು. ಕಮ್ಮಿನೇ ರುಬ್ಬಿನಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದು ಇಮ್ಮಿಡಿಯೇಟ್ ಚಟ್ನಿ ಜೊತೆ ದೋಸೆ ಹಾಕೊಂಡು ತಿನ್ಬಿಟ್ಟು ಆಮೇಲೆ ಚಿಕನ್ ಕರಿ ಮಾಡಿಕೊಂಡು ಒಂದು 2:30-3 ಗಂಟೆ ಹಂಗೆ ಸ್ವಲ್ಪ ರೈಸ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದೆ. ಡೈರೆಕ್ಟಾಗಿ ಚಿಕನ್ ಕರಿನೇ ಮಾಡ್ಬಿಟ್ನಲ್ಲ, ಇನ್ ಕೇಸ್ ಶಾರ್ಟೇಜ್ ಆದರೆ ಅಂದ್ಬಿಟ್ಟು ಇವಾಗ ಅನ್ನಕ್ಕಿಟ್ಟಿದ್ದೀನಿ. ಅದು ನಾವು ತಿನ್ನೋಷ್ಟಲ್ಲಿ ಅನ್ನ ಆಗತ್ತೆ ಅನ್ಕೊತೀನಿ. ನೋಡೋಣ. ಹಬ್ಬ ಇಷ್ಟು ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ನನಗೆ. ಈ ಭೂಮಿ ಮೇಲೆ ಇರೋರಿಗೆಲ್ಲ ಒಂಥರ ಫೀಲಿಂಗ್ ಆದರೆ ಈ ಮನುಗೆ ಡಿಫ್ರೆಂಟ್ ಫೀಲ್ ಆಗ್ತಾ ಇರುತ್ತೆ. ಎಲ್ರಿಗೂ ಚಳಿ ಆದರೆ ಇವ್ರಿಗೆ ಶೆಕೆ, ಎಲ್ರಿಗೂ ಶೆಕೆ ಆದರೆ ಇವ್ರಿಗೆ ಚಳಿ. ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಇವ್ರು ನೋಡಿದ್ರೆ ಇಲ್ಲಿ ಜೋರಾಗಿ ಫ್ಯಾನ್ ಹಾಕೊಂಡವ್ರೆ. ಚಳಿ ಆಗ್ತಾ ಐತೆ ಮನು ಅಂದ್ರೆ ಸ್ವೆಟರ್ ಹಾಕೋ ಅಂತ ನಿನಗೆ ಹೇಳ್ತಾ ಇರೋದು. ಚಳಿ ಆದ್ರೆ ಸ್ವೆಟರ್ ಹಾಕೋಬಹುದು, ಶೆಕೆ ಆದ್ರೆ ಏನ್ ಮಾಡಕ್ಕಾಗ್ತೈತೆ? ಶೆಕೆ ಆದ್ರೆ ಫ್ಯಾನ್ ಕಿಟಕಿ ತೆಕ್ಕೋಬೇಕು. ಕಿಟಕಿ ತಗೊಂಡ್ರು ಗಾಳಿ ಬರಲ್ಲ. ಫುಲ್ ಚಳಿ ಆಗ್ತಾ ಇದೆ. ಅದಕ್ಕೆ ಹೇಳೋದು ಬೆಸ್ಟ್ ಇದಾಕೋಬಿಡು ನೀನು. ಮುಡಿ ಹಾಕೊಂಡು ತಲೆ ಎಲ್ಲ ಮುಚ್ಕೋಬಿಡು ಕುತ್ಕೊಂಡು. ಬೆಡ್ಶೀಟ್ ಹೊಚ್ಕೊಳ್ಳೋದು ಅಲ್ಲ, ಇನ್ನೂ ಚಳಿ ಆದ್ರೆ ಬೆಡ್ಶೀಟ್, ಕಂಬಳಿ, ರಗ್ಗು ಏನೇನ್ ಸಿಗ್ತೈತೆ ಎಲ್ಲ. ಕೊಬ್ ನೋಡಿ ಹೆಂಗೈತೆ. ಇಷ್ಟು ಜೋರು ಇದೇನು ಸಮ್ಮರ್ ಕೆಟ್ಟೋಯ್ತಾ? ಇಷ್ಟು ಜೋರ್ ಫ್ಯಾನ್. ನಂಬರ್ 2 ನಲ್ಲಿ ಓಡ್ತಾ ಇತ್ತು. ನಂಬರ್ 2ನೇ ಇಷ್ಟು ಸ್ಪೀಡ್ ಐತೆ ಅಂದ್ರೆ 5 ಸ್ಪೀಡ್ ತನಕ ಐತೆ. ಒಂದ್ ಹಾಕೊಂಡ್ರೆ ನಿನ್ಗೂ ಓಕೆ, ನನಗೂ ಓಕೆ ತಾನೆ. ಏನದು ಪೋಸ್ ಕೊಡ್ತಾ ಇದ್ದೀನಿ? ಮಾಡೋ ಕೆಲಸ ಇಲ್ಲ, ಅದಕ್ಕೆ ಪೋಸ್ ಕೊಡ್ತಾ ಇದ್ದೆ. ಅದೇ ನೋಡಿ, ನಾನೀಗ ಗೂಸ್ ಬಂಪ್ಸ್ ಬಂದಿದೆ ಅಂತ ನೋಡ್ತೀವಿ. ಎಷ್ಟು ಸುಟ್ಕೊಂಡಿರೋ ಗಾಯಗಳು ನೋಡಿ. ಎಷ್ಟು ಕಷ್ಟಪಟ್ಟು ನನ್ಗೆ ಆ ಗಂಡಂಗೆ ಅಡುಗೆ ಎಲ್ಲ ಮಾಡಾಕ್ತಾ ಇದ್ದೀನಿ ನಾನು. ಒಂದು ಕೃತಜ್ಞತೆ ಭಾವ ಇಲ್ಲ. ಕೃತಜ್ಞತೆ ಭಾವ ಒಂದು ಚೆನ್ನಾಗೈತೆ, ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಫುಲ್ ಸರ್ಕಾಸ್ಟಿಕ್ ಆಗಿ ಸೂಪರ್ ಆಗೈತೆ ತಿನ್ನೋದಕ್ಕಿಂತ ಮೊದಲು ಎಷ್ಟೆಲ್ಲ ಕೈಯೆಲ್ಲ ಸುಟ್ಕೊಂಡು ನಾನು ಅಡುಗೆ ಎಲ್ಲ ಮಾಡಿಕೊಡ್ತಾ ಇದ್ದೀನಿ. ಎಲ್ಲೂ ನೋಡಿದ್ರು ಸುಟ್ಟಿರೋ ಗಾಯಗಳು. ಅಂದ್ರೆ ನೀನು ಯಾವ ರೇಂಜಿಗೆ ಅಡುಗೆ ಮಾಡ್ತೀನಿ ಅನ್ನೋದು ಲೆಕ್ಕ. ಅದೇ ಯಾವ ರೇಂಜಿಗೆ ಮಾಡ್ತೀನಿ ಅಂತ ಲೆಕ್ಕ ಹಾಕಿ ಎಷ್ಟು ಪ್ರೀತಿಯಿಂದ ಮಾಡ್ತಾ ಇರ್ತೀನಿ. ಇಷ್ಟ ನಾನು ಅಷ್ಟೇ ಪ್ರೀತಿಯಿಂದ ತಿಂತಾ ಇರ್ತೀನಿ. ತಿನ್ನಪ್ಪ, ನೀನು ತಿನ್ನಕ್ಕೆ ತಾನೇ ನಾನು ಮಾಡೋದು. ನೋಡಿ, ಆಲೆ ಕಾಫಿ ಮಾಡಿಕೊಟ್ಟೆ. ಇನ್ನು ಇವಾಗ 3:30, 1 ಕಪ್ ಕಾಫಿ. ಮಧ್ಯಾಹ್ನದ ಡೋಸೇಜ್ ಇದು. ಹೌದು. ಏನದಲ್ಲ ಏನು ಅಂದಿಲ್ಲಪ್ಪ, ದೇವ್ರೆ ಒಂದು ಲೋಟ ಕಾಫಿ ಕೊಟ್ರೆ ಸ್ನಾನ ಕೊಡ್ತೀನಿ. ಅದು ಕಾಫಿ ಅನ್ನೋದು ಯಾವ್ದಾದ್ರು ಒಂದು ನಕ್ಷತ್ರ ಐತಾ ಅಂತ ಡೌಟ್ ಐತೆ. ಆ ನಕ್ಷತ್ರದಲ್ಲೇ ಏನಾದ್ರು ಉಟ್ಬಿಟ್ಟಿದ್ಯಾ ನೀನು ಅಂತ. ಕಪ್ ತಗೊಂಡು ಅಲ್ಲೇ ವಾಶ್ ಮಾಡೋಣ. ಸಂಜೆ ಎಷ್ಟು ಬೇಗ ಆಗೋಗುತ್ತೆ ಅಲ್ವಾ ಮನು? ದಿನಗಳು ಹೋಗೋದೇ ಗೊತ್ತಾಗಲ್ಲ. ಹೋಲಿ ಬಿಡಿ, ಈ ವರ್ಷ ಮುಗಿದೋಗ್ಬಿಡಿ. ಮುಂದಿನ ವರ್ಷ ಎಲ್ಲ ಒಳ್ಳೆ 2 ತಿಂಗಳಲ್ಲಿ 10 ತಿಂಗಳಲ್ಲೇ ಏನೂ ಮಾಡಲಿಲ್ಲ. ಇನ್ನು 2 ತಿಂಗಳಲ್ಲಿ ನಾನು ಏನೋ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದಿನಗಳು ಎಷ್ಟು ಬೇಗ ಹೋಗ್ತೈತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಇನ್ನೊಂದು, ಈ ಬಾಳೆಹಣ್ಣು ಕೋಲ್ಡಾ ಹೀಟಾ ಯಾರಾದ್ರೂ ಹೇಳಿ. ಇದು ಪಚ್ಚಬಾಳೆಹಣ್ಣು. ನಮ್ಮ ಪ್ರಕಾರ ನಮಗೆ ಗೊತ್ತಿರಂಗೆ ಇದು ಕೋಲ್ಡ್ ಅಲ್ವಾ. ಶೀತ ಆಗಿರೋರಿಗೆ ಎಲ್ಲ ಇದನ್ನ ಕೊಡಲ್ಲ. ಅಂಡ್ ಇನ್ನೊಂದು ಏನಂದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಪಚ್ಚಬಾಳೆಹಣ್ಣು ತಿನ್ನಿ, ಮೋಷನ್ ಸಾಫ್ಟ್ ಆಗತ್ತೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ ಒಬ್ರು ನೆನ್ನೆ, ಅವರು ತೆಲುಗೈಟು, ಅವ್ರು ಉಲ್ಟಾ ಹೇಳ್ತಾ ಇದ್ರು. ಈ ಬಾಳೆಹಣ್ಣು ಸಿಕ್ಕಾಬಟ್ಟೆ ಹೀಟ್ ಅಂತೆ. ಅಂಡ್ ಲೂಸ್ ಮೋಷನ್ ಆದಾಗ ಈ ಬಾಳೆಹಣ್ಣು ತಿನ್ನಿಸ್ತಾರಂತೆ. ಮೋಷನ್ ಹಾರ್ಡ್ ಆಗತ್ತೆ, ಲೂಸ್ ಮೋಷನ್ ಸ್ಟಾಪ್ ಆಗತ್ತೆ.
ಇದು ಹೊಸ ವಿಚಾರ. ಆಂಧ್ರ ಬಾಳೆಹಣ್ಣು ಹಂಗಿರ್ಬೋದು, ಕರ್ನಾಟಕ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣೆ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳಿದ್ರು. ಅದಪ್ಪ ಕರ್ನಾಟಕದ ಪಚ್ಚ ಬಾಳೆಹಣ್ಣಲ್ಲಿ ಈ ತರ ಇದೆ, ಆಂಧ್ರ ಪ್ರದೇಶದ ಪಚ್ಚ ಬಾಳೆಹಣ್ಣಲ್ಲಿ ಹಂಗಿದೆ. ಅದಂಗೆ ನೆನ್ನೆ ಆಫೀಸ್ ಕಲ್ಲಿಗೆ ಒಬ್ರು ಹೇಳ್ತಾ ಇದ್ರು, ನಂಗೆ ಫುಲ್ ಶಾಕು. ಆಮೇಲೆ ಇಬ್ರು ನಾ ಅಂದೆ ಇಲ್ಲಪ್ಪ ಅದು ಕಾನ್ಸ್ಟಿಪೇಷನ್ ತುಂಬಾ ಒಳ್ಳೇದು, ಗೂಗಲ್ ಮಾಡಿ ಅವ್ರು ನನಗೆ ಹೇಳ್ತಾವ ಗೂಗಲ್ ಮಾಡಿ ನೋಡಿ ಮಂಜುಳಾ ಅದು ಹೀಟು ತುಂಬಾ ಬಾಳೆಹಣ್ಣು ಅಂತ. ಆಮೇಲೆ ನೋಡಿದ್ರೆ ಅದು ಹೀಟಾ ಕೋಲ್ಡ ನಮ್ಗೇನು ಗೂಗಲ್ ಅಲ್ಲಿ ಗೊತ್ತಾಗ್ಲಿಲ್ಲ. ಒಂದು ಗೊತ್ತಾಯ್ತು ಕಾನ್ಸ್ಟಿಪೇಷನ್ಗೆ ಇಟ್ಸ್ ವೆರಿ ಗುಡ್ ಅಂತ. ನಿಮ್ಗೆ ಯಾರ ಅದು ಹೀಟಾ ಕೋಲ್ಡಾ ಕಮೆಂಟ್ ಮಾಡಿ ಹೇಳಿ. ನಾವೆಲ್ಲ ಫಸ್ಟ್ ಅಂದ್ಕೊಂಡಿದ್ದೋ ತಣ್ಣೀರು ಕುಡಿದ್ರೆ ಕೋಲ್ಡ್ ಆಗತ್ತೆ ಅಂತ. ಆಕ್ಚುಲಿ ತಣ್ಣೀರು ಕುಡಿದ್ರೆ ಹೀಟ್ ಆಗತ್ತೆ, ಅದು ಗೊತ್ತಾ ನಿನ್ಗೆ? ಕೋಲ್ಡ್ ವಾಟರ್ ಕುಡಿದ್ರೆ ಹೀಟ್ ಆಗುತ್ತೆ. ಸೊ ಆ ಥರ ಎಷ್ಟೋ ವಿಚಾರಗಳನ್ನ ನಾವು ತಪ್ಪು ತಿಳ್ಕೊಂಡಿರ್ತೀವಿ. ಬಟ್ ಹೇಳಿ ನೋಡೋಣ. ಆ್ಯಂಡ್ ಇನ್ನೊಂದು ಏನು ಹೇಳಕ್ಕೆ ಹೋಗ್ತಾಯಿದೆ, ದೀಪಾವಳಿ. ಅಯ್ಯೋ ಚಿಟ್ಟೆ ಬಂದ್ಬಿಟ್ಟೈತೆ ನೋಡು ಮನು. ಇನ್ನೇನು ಬಟರ್ಫ್ಲೈ, ಆತೆ ಹುಳ ಅಂತೀವಿ ನೋಡಿ. ನನ್ನ ಬಟ್ಟೆ ಮೇಲೆ ಬಂದು ಕೂತೈತಿ. ಆ್ಯಂಡ್ ಹಾಲು ಬಿಸಿಗಿಟ್ಟಿದ್ದೀನಿ ಕಾಫಿ ಮಾಡೋದಕ್ಕೆ. ಈ ಟೈಮಲ್ಲೆಲ್ಲ ಕೇಳಿದ್ರೇನು ಬೇಜಾರಾಗಲ್ಲ. ಈ ಆಡ್ ಟೈಮಲ್ಲಿ ಕೇಳ್ತಾರಲ್ಲ ಆವಾಗ ಹೆಂಗೂ ಸಿಟ್ಟು ಬರುತ್ತೆ ನನಗೆ ಅಂದರೆ. ಆ್ಯಂಡ್ ಇನ್ನೊಂದೇನು ಹೇಳೋಕೋದ, ಹಬ್ಬ ಬರ್ತಾ ಇದೆಯಲ್ಲ, ದೀಪಾವಳಿ ಹಬ್ಬ. ಏನು ನಾವು ಮಾಡ್ತೀವಾ ದೀಪಾವಳಿ ಹಬ್ಬ? ಏನು ಮಾಡ್ತೀವಿ? ಏನು ಮಾಡಲ್ಲ. ಪಟಾಕಿ ಏನತ್ತು ನಾನು ಯಾವತ್ತೂ ಒಂದು ಜೀವನದಲ್ಲಿ ಒಂದ್ಸಲಿನ 2 ಸರಿ ಹೊಡೆದಿಲ್ಲ ಅಷ್ಟೇ. ಆ 2 ಸರಿ ಹೊಡೆದಾಗ್ಲೂ 2 ಸರಿ ಸುಟ್ಕೊಂಡಿದ್ದೆ. ಅವತ್ತೇ ಸ್ಟಾಕು, ಅವತ್ತಿಂದ ಇವತ್ತಿಗೂ ಹೊಡೆದಿಲ್ಲ. ಇನ್ನು ನಾವು ದಿನ ಅಡುಗೆ ಮಾಡ್ಬೇಕಾದ್ರೆ ಹಿಂಗೆಲ್ಲ ಸುಟ್ಕೊಂತೀವಪ್ಪ. ಹಂಗನ್ಬಿಟ್ಟು ಅಡುಗೆ ಮಾಡೋದೇ ಬಿಟ್ಬಿಡೋಕ್ಕಾಗತ್ತಾ? ನಮಗೂ ಪಟಾಕಿ ಹೊಡಿಯೋಕ್ಕೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ನಿಂಗೆ ನೆನಪಿದೆಯಾ ಲಾಸ್ಟ್ ಇಯರು ಮಲಗಿದೆ, ಪಕ್ಕದ ಮನೆಯವರು 7 ಗಂಟೆ 7:30ಗೆ ಪಟಾಕಿ ಹೊಡೆದಕ್ಕೆ ಗಾಬರಿ ಬಿದ್ದು ಎತ್ತಿದ್ದಾರ, ನೀನು ಏನೋ ಆಗೋಯ್ತು ಅಂತ. ಮಂಜು ಏನೋ ಆಗೋಗಿದೆ ಅಂತ. ನಮಗದು ಐಡಿಯಾನೂ ಇಲ್ಲ ಅವ್ರು ಅಷ್ಟು ಬೆಳಗ್ಗೆ ಪಟಾಕಿ ಹೊಡಿತಾರೆ ಅಂತ. ಆಮೇಲೆ ಹೊರಗಡೆ ಬಂದು ನೋಡಿದ್ರೆ ಡಮೇ ಇಲ್ಲ ಅಂತ ಪಟಾಕಿ ಹೊಡಿತಾವ್ರೆ. ಅದು ನೆನ್ಪು ಮಾಡ್ಕೊಂತ ಇದೆ ಸ್ವಲ್ಪ ಹೊತ್ತು ಮುಂಚೆ. ಅವರು ಲಾಸ್ಟ್ ಇಯರ್ ಬರೀ ನನ್ನ ಫೋರ್ಸಿಗೆ ಸುರ್ಸುರ್ ಬತ್ತಿ ತಂದು ಹಚ್ಚಿದೋ ಗೊತ್ತಾ? ಅಲ್ಲಿ ಈ ಸರಿ ಏನೋ ತುಂಬ ಭಾಳ ನ್ಯೂಸಲ್ಲೆಲ್ಲ ಓಡಾಡ್ತಾ ಇದೆ. ಅವ್ರು ಅಡ್ವೈಸ್ ಮಾಡ್ತಿದ್ದಾರಂತೆ ಪೊಲಿಟಿಷಿಯನ್ಸು, ಏನದು ನೇಚರ್ ಕಾಶಿಯಸ್ ಇರಿ, ಪಟಾಕಿನ ಹೊಡಿಬೇಡಿ, ಪೊಲ್ಯೂಷನ್ ಆಗತ್ತೆ ಅಂತ. ಅದೇ ಅವ್ರದ್ದು ಎಲೆಕ್ಷನ್ ಬಂದಾಗ ಅವ್ರದ್ದು ಪಾರ್ಟಿಗಳ್ದು ಏನೇನೋ ಫಂಕ್ಷನ್ ಮಾಡಿದಾಗ ಪಟಾಕಿಗಳೆಲ್ಲ ಹೊಡಿತಾರಲ್ಲ, ಅದು ಅಲ್ಲ ಪೊಲ್ಯೂಷನ್ ಆಗೋದೇ ಇಲ್ಲ. ಅದೇ ಮಕ್ಳಿಗೆ ವರ್ಷಕ್ಕೊಂದ್ಸರಿ ಹಬ್ಬ ಬರುತ್ತೆ, ಎಂಜಾಯ್ ಮಾಡ್ಕೊಂಡು ದುಡ್ದಿ ಅವ್ರ ಕಾಸೆಲ್ಲ ಅವ್ರು ತಗೊಂಡ್ರೆ ಅವಾಗ ಫುಲ್ ಪೊಲ್ಯೂಷನ್, ನೇಚರ್ ಹಾರ್ಮು ಎಲ್ಲ ಆಗತ್ತೆ. ಬಿಟ್ಟಿ ದುಡ್ಡು ತಗೊಂಡು ಅವ್ರು ಮಾಡಿದಾಗ ಅವಾಗ ಏನೂ ಅಲ್ಲ. ನೇಚರ್ ಆಗುತ್ತೆ, ಒಳ್ಳೆ ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತಾರೆ ಸ್ಟೇಜ್ ಮೇಲೆ ಬಂದು. ಅಲ್ಲ ಪಟಾಕಿ ಹೊಡಿಯೋದು ಪೊಲ್ಯೂಷನ್ನೇ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ಪೊಲ್ಯೂಷನ್ ಜೊತೆಗೆ ಏನು ಗೊತ್ತಾ, ನಾಯಿಗಳಿಗೆ ತುಂಬಾ ಎಫೆಕ್ಟ್ ಆಗೋದು ಅಂದ್ರೆ ನಾಯಿಗಳಿಗೆ ಅಲ್ವಾ ಮನು? ಅವಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ ಎದ್ರುಕೊಂತವೆ ಸಿಕ್ಕಾಗ. ನಾಯಿಗೋಸ್ಕರ ಅಷ್ಟು ಯೋಚನೆ ಮಾಡಬೇಕು, ಅದು ಬಿಟ್ರೆ ಬೇರೆ ಇನ್ನೇನು ಯೋಚನೆ. ಅದ್ ಬಿಟ್ರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹಂಗಂತ ಹಬ್ಬನ ಎಂಜಾಯ್ ಮಾಡ್ದಲ್ಲೇ ಇರೋಕ್ಕಾಗತ್ತಾ? ಎಂಜಾಯ್ ಮಾಡಬೇಕು. ಲಿಮಿಟೆಡ್ ಅಲ್ಲಿ ಎಷ್ಟು ಬೇಕಷ್ಟು ಎಂಜಾಯ್ ಮಾಡ್ಸೋಣ. ಮಕ್ಕಳಿಗೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಈ ಹಬ್ಬ, ಸ್ಪೆಷಲಿ ಈ ಹಬ್ಬದಲ್ಲಿ. ಮಕ್ಕಳುಗಳಿಗೆ ಆಗಲಿ ದೊಡ್ಡವ್ರಿಗಾಗಲಿ. ಆ್ಯಂಡ್ ಯಾರೇ ಪಟಾಕಿಗಳು ಹೊಡೆದ್ರೂ ಸಿಂಥೆಟಿಕ್ ಬಟ್ಟೆಗಳೆಲ್ಲ ಹಾಕೊಂಡು ದಯವಿಟ್ಟು ಹೋಗ್ಬೇಡಿ, ಕಾಟನ್ ಬಟ್ಟೆಗಳು ಹಾಕ್ಕೊಳ್ಳಿ. ಇದೆಲ್ರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಆ ಮಿಸ್ಟೇಕ್ಸ್ನ ಗೊತ್ತಿದ್ದೂ ಮಾಡ್ತೀವಿ ಎಷ್ಟೊಂದು ಜನ. ಕೇರ್ಫುಲ್ ಆಗಿರೋಣ ಅಷ್ಟೇ. ಹಬ್ಬ ಬರ್ತಾ ಇದೆ, ಎಲ್ಲ ಎಂಜಾಯ್ ಮಾಡೋಣ. ಇವಾಗ ಹೋಗ್ತೀನಿ ಕಾಫಿ ಮಾಡಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good.